ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಪ್ಯಾಡೆಡ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮುಂದ್ಗಡೆ ನೆಕ್ ಏನಿದೆ ಅದು 6.5 ಇಂಚ್ ಬರುತ್ತೆ. ಲೀಫ್ ನೆಕ್ಕನ್ನು ನಾನು ಇಡ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡನ್ನು ನಾನೀಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡು 10.5 ಇಂಚು ಡೀಪನ್ನು ನಾವು ಇಡ್ತಾ ಇದ್ದೀನಿ. ಅದು ಕೂಡ ಲೀಫ್ ಏನು ಶೇಪ್ ಬರುತ್ತೆ ನೆಕ್ಕು ಅದನ್ನು ಇಡ್ತೀನಿ. ಈಗ ನಾನು ಎಕ್ಸ್ಟ್ರಾ ಅಂತೇಳಿ 1/4 ಇಂಚು ಕೆಳಗಡೆ ಇಟ್ಕೊಂಡಿದ್ದೀನಿ. ಫುಲ್ ಲೆಂತ್ ನಾನಿಲ್ಲಿ ಫುಲ್ ಲೆಂತ್ ಏನಿದೆ ಬ್ಯಾಕ್ ಸೈಡು ಅದನ್ನು ನಾನು 15 ಇಂಚು ಇಟ್ಟಿದ್ದೀನಿ. ಕೆಳಗಡೆ 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲ ಹೊಲ್ದಾದ್ಮೇಲೆ ಎಕ್ಸ್ಟ್ರಾ ಏನಾದರೂ ಬೇಡ ಅಂದರೆ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ಗೆ ಅಂತ ನಾನು ಲೈನ್ನ ಹಾಕ್ಕೊತಾ ಇದ್ದೀನಿ. ಶೋಲ್ಡರ್ ಬಂದು ಬ್ಯಾಕ್ ಸೈಡು 4.5 ಇಂಚ್ ಇಟ್ಟರೆ ಸಾಕು. ಬ್ಯಾಕ್ ಡೀಪ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 4.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. 32 ಚೆಸ್ಟ್ ಏನಿದೆ ಅವರಿಗೆ ಬ್ಯಾಕ್ ಡೀಪ್ ಜಾಸ್ತಿ ಇದ್ದಾಗ 4.5 ಇಟ್ಟರು ಸಾಕಾಗುತ್ತೆ. ನೆಕ್ಸ್ಟು ಆರ್ಮ್ ಡೌನ್ ಬಂದಿಲ್ಲಿ 5.25 ನಾನು ಇಟ್ಕೊಂಡಿದ್ದೀನಿ. ಚೆಸ್ಟು ಬ್ಯಾಕ್ ಸೈಡ್ ಡೀಪ್ ಇರೋದ್ರಿಂದ 7.5 ಅರ್ಧ ಇಂಚು ಕಡಿಮೆ ಮಾಡಿ ನಾನು 7.5ಗೆ ಇಡ್ತಿದ್ದೀನಿ. ನೆಕ್ಸ್ಟು ಮಾರ್ಜಿನ್ ಅಂತ ಎಕ್ಸ್ಟ್ರಾ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 1/2 ಇಂಚು ಎಕ್ಸ್ಟ್ರಾ ತಗೊಂಡು ನಾವು ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊಂಡು ಶೇಪನ್ನು ಈಗ ಮಾರ್ಕ್ ಮಾಡ್ಕೊಬೇಕು. 1 ಇಂಚ್ ಮಾರ್ಕ್ ಮಾಡಿಕೊಂಡು ಶೇಪ್ ತೆಗಿತಾ ಇದ್ದೀನಿ. 1 ಇಂಚು. ನೆಕ್ಸ್ಟು ವೇಸ್ಟ್ ಅವ್ರದ್ದು 10 ಇಂಚು ಬರುತ್ತೆ ಬ್ಯಾಕ್ ಸೈಡು. ಹಾಗಾಗಿ 10 ಇಂಚು ಟೋಟಲ್ 2 ಇಂಚು ಮಾರ್ಜಿನ್ನು ಸೇರಿ 10 ಇಂಚು ನಾನಿಲ್ಲಿ ಇಡ್ತಾ ಇದ್ದೀನಿ. ಈಗ ಒಂದು ಲೈನನ್ನು ನಾವು ಹಾಕೋಬೇಕು. ನೆಕ್ ಬಿಡ್ತು ಏನಿದೆ ಶೋಲ್ಡರು 2 ಇಂಚು ನಾನು ಬಿಟ್ಕೊತಿದ್ದೀನಿ. ಅವರಿಗೆ ಕಡಿಮೆ ಬೇಕು, 1 ಇಂಚಷ್ಟು ಬಂದರೆ ಸಾಕು ಅಂತ ಹೇಳಿದರೆ ಹಾಗಾಗಿ 2 ಇಂಚು. ಡೀಪ್ ಬಂದು 10.5 ಇಂಚು. ಬ್ರಾಡ್ ಬೇಕಂತ ಹೇಳಿದ್ದಾರೆ ಹಾಗಾಗಿ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕೆಳಗೆ ಏನು ಪಾಯಿಂಟ್ ಇದೆ ಮೇಲಿಂದ ಕೆಳಗಡೆ ಪಾಯಿಂಟಿಗೆ ನಾನು ಲೈನ್ನ ಹಾಕೊತಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಎಲೆ ಶೇಪ್ ಅಂತ ಏನು ಕರೀತಾರೆ ಆ ಒಂದು ಶೇಪಲ್ಲಿ ನೆಕ್ಕನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಬ್ಯಾಕ್ ಸೈಡ್ ಮಾರ್ಕಿಂಗು. ಈಗ ಅದನ್ನು ನಾನು ನೀಟಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟು ಫ್ರಂಟ್ ಸೈಡು ಕಟಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಶೋಲ್ಡರ್ ನಾನು 1/2 ಇಂಚ್ ಜಾಸ್ತಿ ಇಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ನೆಕ್ ಡೀಪು 6 ಇಂಚ್ ಬರುತ್ತಷ್ಟೇ. ಹಾಗಾಗಿ 5 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ಲೆಂತು 16 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ಲೈನನ್ನು ನಾವು ಹಾಕೊಳ್ಳೋಣ ಫ್ರೆಂಡ್ಸ್ ಕೆಳಗಡೆ. ಇಲ್ಲಿ 10.25 ಇಂಚು ಅಂದರೆ ಟಕ್ಸು ಪ್ಲಸ್ 2 ಇಂಚು ಮಾರ್ಜಿನ್ನು ಸೇರಿಬಿಟ್ಟು 10.25 ಇಂಚು ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆರ್ಮ್ ಡೌನ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫ್ರಂಟಿಗೆ ನಾನು 6 ಇಂಚು ತೆಗಿತಾ ಇದ್ದೀನಿ. ಬ್ಯಾಕಿಗೆ 5.25 ತೆಗೆದಿದ್ದೆ. ಇಲ್ಲಿ 6 ಇಂಚ್ ಇಡ್ತಿದ್ದೀನಿ. ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅದು ಸೈಡ್ ಹೊಲಿದ ಮೇಲೆ ಮತ್ತೆ ಮೇಲಕ್ಕೆ ಬರುತ್ತೆ. ಹಾಗಾಗಿ ನಾನು 6 ಇಂಚ್ ಇಟ್ಟಿದ್ದೀನಿ. ಚೆಸ್ಟ್ ಬಂದುಬಿಟ್ಟು ಇವ್ರಿಗೂ
8.25 ಇಡ್ತಾಯಿದ್ದೀನಿ. ಅಂದರೆ ಅಲ್ಲಿ ಹೊಲಿಯೋದಕ್ಕೆ ಎಕ್ಸ್ಟ್ರಾ 1 ಇಂಚು ಸೇರಿಸ್ಕೊಂಡು ನಾನು 7.25 ಪ್ಲಸ್ 1 ಇಂಚು 8.25 ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಈಗ ಶೇಪ್ ತೆಗಿಯೋದಕ್ಕೆ ಪ್ರಿನ್ಸಸ್ ಕಟ್ ಶೇಪ್ ತೆಗಿಯೋಕ್ಕೆ ಅಂತೇಳಿ 3.25 ಇಂಚು ತೆಗೆದಿದ್ದೀನಿ. ಇವು 32 ಚೆಸ್ಟ್ ಇರೋದ್ರಿಂದ 3.25 ಸಾಕು. ಮತ್ತು 1.25 ಇಂಚು ಟಕ್ಸಿಗೆ ಅಂತ ಮಾರ್ಕ್ ಮಾಡಿಕೊಂಡೆ. ಈಗ ಬಸ್ಟ್ ಪಾಯಿಂಟ್ ಏನಿದೆ ಅವ್ರದ್ದು 10.25 ಇಂಚು, ಅದಕ್ಕೆ 10.25 ಇಂಚು ಮಾರ್ಕ್ ಮಾಡಿಕೊಂಡು ಮೇಲೆ 3.25 ಇಂಚು ಗ್ಯಾಪ್ ಇಡಬೇಕು. ನೆಕ್ಸ್ಟ್ ಆ ಕಡೆ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಮೇಲೆ ಮೂಲೆ ಏನು ಬರುತ್ತೆ ಅಲ್ಲಿ ಒಳ ಶೇಪನ್ನು ನಾವು ತೆಗಿಬೇಕು. ಆದರೆ ಈಗಲೇ ತೆಗೆಯೋದಿಲ್ಲ, ಅದನ್ನು ಹೊರಗಡೆ ಶೇಪನ್ನು ನಾನು ತೆಗಿತೀನಿ. ಹಿಂದ್ಗಡೆ ಶೇಪ್ ಏನು ಬಂದಿರುತ್ತೆ ಆ ಶೇಪಿಗೆ ಈಗ ತಗೊತೀನಿ. ಆಮೇಲೆ ಹೊಲದ ಮೇಲೆ ಎಕ್ಸ್ಟ್ರಾ ಬಂದಮೇಲೆ ಅದನ್ನು ಒಳಗಡೆ ತೆಗಿತೀನಿ. ಈ ರೀತಿ ನಾವು ನೀಟಾಗಿ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಅಲ್ಲಿ 2 ಇಂಚ್ ಬಿಟ್ಟಿದ್ದೆ ಅಲ್ವಾ ಬ್ಯಾಕು, ಇಲ್ಲೂ ಕೂಡ ಫ್ರಂಟಲ್ಲಿ 2 ಇಂಚನ್ನೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡೀಪು 6.25 ಇಂಚ್ವರೆಗೂ ತೆಗಿದ್ದೀನಿ. ಲೀಫ್ ಶೇಪ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬ್ಯಾಕ್ ಸೈಡು ಲೀಫ್ ಶೇಪೇ, ಫ್ರಂಟ್ ಸೈಡು ಕೂಡ ಲೀಫ್ ಶೇಪ್ ಇಡೋಕ್ಕೆ ಹೇಳಿದ್ದು. ಹಾಗಾಗಿ ಇಲ್ಲಿ ಎಲೆ ಶೇಪ್ ಏನಿದೆ ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾವು ನೀಟಾಗಿ ಕಟ್ ಮಾಡ್ಕೊತಾ ಹೋಗಬೇಕು. ಹೊರಗಡೆ ಸೈಡ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ, ಒಳಗಿಂದ ಆಮೇಲೆ ಕಟ್ ಮಾಡ್ಕೊತೀನಿ ಆರ್ಮ್ ಶೇಪು. ಈಗ ಪ್ರಿನ್ಸಸ್ ಕಟ್ಟಿಂದು ಟಕ್ಸ್ ಏನಿದೆ ಆ ಸೈಡಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ಶೇಪು. ನೆಕ್ಸ್ಟ್ ಈ ಕಡೆ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ತೋಳು ಕಟ್ ಮಾಡ್ಕೊಳಕ್ಕೆ ಬಟ್ಟೆನ ಮಡ್ಚ್ಕೊತಾ ಇದ್ದೀನಿ. ಅಲ್ಲಿ ಒಟ್ಟು 4 ಲೇಯರು ಇದೆ. ಕೆಳಗಡೆ ಒಂದು ನೀಟಾಗಿ ಮಾರ್ಕನ್ನ ಮಾಡ್ಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಡ್ಮೇಲೆ ಅವರಿಗೆ 10.25 ಇಂಚು ರೆಡಿ ಬೇಕು ತೋಳು. ಹಾಗಾಗಿ ಕೆಳಗಡೆ 1/2 ಇಂಚು ಮೇಲೆ 1/2 ಇಂಚು ಸೇರಿ 10.25 ಇಟ್ಟಿದ್ದೀನಿ ನಾನು. ನೆಕ್ಸ್ಟು ಅವ್ರದ್ದು ಆರ್ಮ್ ರೌಂಡ್ ಏನಿದೆ ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. 4.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ತೋಳಿಗೆ ಡೌನು 3.25 ಇಂಚ್ವರೆಗೂ ನಾನು ಇಳಿಸ್ಕೊತೀನಿ ಫ್ರೆಂಡ್ಸ್. 3.25 ಇಂಚ್ ಇಳಿಸ್ಕೊಂಡು ಒಂದು ಸೀದಾ ಲೈನನ್ನು ಹಾಕ್ಕೊಂಡು ಅವ್ರದ್ದು ಆರ್ಮ್ ಹೋಲು ಏನಿದೆ 7.25 ಅಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ 7.25ಗೆ. ನೆಕ್ಸ್ಟ್ ಇಲ್ಲಿ ಮೇಲೆ 2.25 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಶೇಪನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ನ ತಗೊಂಡು ಮೇಲ್ಗಡೆ ಪಾಯಿಂಟಿಂದ ಕೆಳಗಡೆ ಪಾಯಿಂಟಿಗೆ ನೀಟಾಗಿ ಲೈನನ್ನು ಹಾಕ್ಕೊಂಡು ಕಟ್ಟಿಂಗು ಮಾಡಬೇಕು ಫ್ರೆಂಡ್ಸ್. ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಈಗ ನಾನು ಒಳಗಡೆ ಶೇಪನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಇದು ಮುಂದ್ಗಡೆ ಬರುತ್ತೆ, ಈ ಶೇಪ್ ಏನಿದೆ ಮುಂದ್ಗಡೆ ಬರೋವಂಥದ್ದು, ಅದು ಗೊತ್ತಾಗಲಿ ಅಂತ ನಾನು ಇಂಟು ಮಾರ್ಕು ಹಾಕ್ಕೊತಾ ಇದ್ದೀನಿ. ಸೊ ಈ ಒಂದು ಬ್ಲೌಸಿಗೆ ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಕಪ್ಸನ್ನು ಇಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ 32 ಸೈಜ್ ಕಪ್ಸು ತೊಗೊಂಡಿದ್ದೀನಿ ನಾನು. ಕಪ್ಸಲ್ಲೂ ಬೇರೆ ಬೇರೆ ಸೈಜಸ್ ಇರುತ್ತೆ, ಹಾಗಾಗಿ ನೋಡಿ ತೊಗೋಬೇಕು. ಈಗ ನಾನು ಪ್ರಿನ್ಸಸ್ ಕಟ್ಟಿಂದು ಫ್ರಂಟ್ ಏನು ಕಟ್ ಮಾಡ್ಕೊಂಡಿದ್ದೆ ಆ ಶೇಪಲ್ಲೇ ಮೇಯ್ನ್ ಕ್ಲಾತನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ಲಾತು ತುಂಬ ತೆಳು ಇರೋದ್ರಿಂದ ಮೇನ್ ಕ್ಲಾತಿಗೆ ಲೈನಿಂಗ್ ಮತ್ತು ಇನ್ನೂ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಹಚ್ಚಬೇಕು. ಇದು ಕಪ್ಸಿಗೆ ಅಂತ ಲೈನಿಂಗು ಕಟ್ ಮಾಡ್ಕೊಂಡಿರೋದು. ಈಗ ನಾನು ಇನ್ನೊಂದು ಶೇಪ್ ಏನಿದೆ ಪ್ರಿನ್ಸಸ್ ಕಟ್ಟಿಂದು ಅದನ್ನು 2 ಲೇಯರ್ ಇಟ್ಕೊಂಡು
ನೀಟಾಗಿ ಕಟ್ ಮಾಡ್ಕೊಬೇಕು. ಹೊಲಿಬೇಕಾದ್ರೆ ನೀಟಾಗಿ ಅದು ಬರುತ್ತೆ. ಮೇನ್ ಕ್ಲಾತಿಗೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಖಂಡಿತ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.